guys, welcome back to my YouTube ಚಾನಲ್. ನೀವೇನಾದ್ರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ಪ್ಲೀಸ್ ಟು ಲೈಕ್ ಶೇರ್ ಸಬ್ಸ್ಕ್ರೈಬ್. ಆ್ಯಂಡ್ ಈ ಔಟ್ಫಿಟ್ ನಾನು ತೊಗೊಂಡಿದ್ದು ಬಾಲಿಲೇನೆ. ಇಟ್ ಈಸ್ 1,90,000 ಇನ್ ಬಾಲಿ ಕರೆನ್ಸಿ. ಆ್ಯಂಡ್ ನಾವು ಸ್ಟೇ ಆಗಿದ್ದು ಹೋಟೆಲ್ ಬಂದುಬಿಟ್ಟು ಗ್ರ್ಯಾಂಡ್ ಸೂರಿ ಅಂತ, ಅದು ಕೂಟಾಲಿ ಇರೋದು. ಕೂಟ ಇಸ್ ಆಲ್ಮೋಸ್ಟ್ 9 ಕಿಲೋಮೀಟರ್ಸ್ ಫ್ರಮ್ ಕ್ಯಾಪಿಟಲ್ ದೀಪಾನ್ಸರಿಂದ. ಕೂಟ ಬಂದುಬಿಟ್ಟು ಇಟ್ಸ್ 9 ಕಿಲೋಮೀಟರ್ಸ್, ಅಪ್ರಾಕ್ಸಿಮೇಟ್ಲಿ 37 to 38 ಮಿನಿಟ್ಸ್ ಆಗುತ್ತೆ. ಸೊ ಹೋಟೆಲ್ ಸ್ಟೇ ಚೆನ್ನಾಗಿತ್ತು. ಆ್ಯಂಡ್ ದಿಸ್ ಇಸ್ ಮಿರರ್. ಯಾವ ರೂಮ್ಗೆ ಹೋದ್ರೂ ಮಿರರ್ ಮಾತ್ರ ದೊಡ್ಡದಾಗಿ ಹಾಕ್ಬಿಟ್ಟಿರ್ತಾರೆ. ಸೊ ಚೆನ್ನಾಗಿ ನಾವು ಮಿರರ್ಸ್ಗೆ ಅಟ್ರ್ಯಾಕ್ಟ್ ಆಗಲಿ ಅಂತ. ಆ್ಯಂಡ್ ರೆಡಿ ಆಗಿಬಿಟ್ಟು ಬೇಗ ಆ್ಯಂಡ್ ಬ್ರೇಕ್ಫಾಸ್ಟ್ ಇತ್ತು ನಮಗೆ. ಸೊ ಬ್ರೇಕ್ಫಾಸ್ಟ್ನ ತಿನ್ನೋಕ್ಕಿಂತ ಮುಂಚೆ ಏನೇನು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಅಂತ ಬಂದೆ. ಫಸ್ಟ್ ಬಂದೇನೋ ಸೂಪ್ ಇತ್ತು. ಆ್ಯಂಡ್ ಅದಾದಮೇಲೆ ಸ್ಟೀಮ್ಡ್ ರೈಸ್. ಸೊ ಅಕ್ಕಿ ಮಾಡುವಾಗ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟಿದ್ರು. ಸೊ ಅನ್ನ ಹೋಗಿ ಪಾಯಸ ಆಗಿಬಿಟ್ಟಿತ್ತು. ಸೊ ಟ್ರೈ ಮಾಡಬೇಕು ಅಂತ ಅನಿಸಿಲ್ಲ, ಬಿಕಾಸ್ ನೋಡ್ಬೋದು ಹೇಗೆ ಕಾಣಿಸ್ತಿದೆ ಅಂತ. ಸೊ ನನಗೇನು ಟ್ರೈ ಮಾಡಬೇಕು ಅಂತ ಅನಿಸಿಲ್ಲ. ಆ್ಯಂಡ್ ನೆಕ್ಸ್ಟ್ ಎಲ್ಲನೂ ಒಂದು ಕಡೆಯಿಂದ ನೋಡ್ಕೊಂಡು ಬರುವಾಗ ಏನೋ ಒಂಥರ ಸ್ಮೆಲ್ ಇತ್ತು. ಏನು ಆ ಸ್ಮೆಲ್ಲು ಅಂತಲೇ ನಾವು ಹೇಗೆ ಎಲ್ಲದಕ್ಕೂ ಬೇ ಲೀಫ್ ಅಂತಂದರೆ ಪಲಾವ್ ಎಲೆನ ಯೂಸ್ ಮಾಡ್ತೀವಿ, ಅವರು ಕೂಡ ಒಂದು ಕೈಂಡ್ ಆಫ್ ಲೀಫ್ನ ಯೂಸ್ ಮಾಡ್ತಾರೆ. ಆ ಲೀಫ್ ನೇಮ್ ಬಂದುಬಿಟ್ಟು ಸಲಾಮ್ ಅಂತ, SALAAM ಅಂತ. ಅದು ಇಂಡೋನೇಷ್ಯಾ ಫುಡ್ಸ್ಗೆಲ್ಲದಕ್ಕೂ ಆ ಲೀಫ್ನ ಯೂಸ್ ಮಾಡಿನೇ ಅವರು ಮಾಡೋದು. ಸೊ ಆ್ಯಂಡ್ ಯಾವುದನ್ನು ಟ್ರೈ ಮಾಡಬೇಕು ಅಂತ ಅನಿಸಿಲ್ಲ. ಆ್ಯಂಡ್ ಬರೋಕ್ಕಿಂತ ಮುಂಚೆ ಅಂದ್ಕೊಂಡೆ ಬಾಲಿನಲ್ಲಿ ಎಲ್ಲ ವೆರೈಟೀಸ್ ಆಫ್ ಅವ್ರದ್ದು ಫುಡ್ ಸ್ಟೈಲ್ ಏನಿರುತ್ತೆ ಅದನ್ನೆಲ್ಲ ಟ್ರೈ ಮಾಡೋಣ ಅಂತ. ಸೊ ಬಟ್ ಅನ್ಫಾರ್ಚುನೇಟ್ಲಿ ಮಾಡೋಕ್ಕಾಗಿಲ್ಲ. ಬಟ್ ಅಟ್ ಲಾಸ್ಟ್ ನಾನು ಬ್ರೇಕ್ಫಾಸ್ಟ್ ಸೆಲೆಕ್ಟ್ ಮಾಡಿದ್ದು ಫ್ರೈಡ್ ರೈಸ್ ಆ್ಯಂಡ್ ಟೂಫುದು ಏನೋ ಕರಿ ಮಾಡಿದರು. ಆ್ಯಂಡ್ ಸ್ವಲ್ಪ ಚಿಕನ್ ಪೀಸಸ್ ಆ್ಯಂಡ್ ಬೇಯಿಸಿರೋಂಥ ಗೆಣಸು. ಸೊ ತಿಂತ ಆ್ಯಂಡ್ ಸ್ವಲ್ಪ ಕಟ್ ಫ್ರೂಟ್ಸ್. ಆ್ಯಂಡ್ ಈ ವೈಟ್ ಕಲರ್ ಏನಿದೆ ಅದು ಬಂದು ಬಾಲಿದು ಫೇಮಸ್ ಸ್ವೀಟ್. ಆ್ಯಂಡ್ ನೆಕ್ಸ್ಟ್ ಬಂದಿದ್ದು ನಾವು ವಾಟರ್ ಸ್ಪೋರ್ಟ್ಸ್ಗೆ. ಹಲೋ, ವೆಲ್ಕಮ್ ಇನ್ ಬಾಲಿ. 4 ವಾಟರ್ ಗೇಮ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ಬೀಚ್ ಅಂದರೆ ಗೊತ್ತೇ ಇದೆಲ್ಲ, ಸನ್ಗೆ ಬೀಚ್ಗೆ ಸಿಕ್ಕಾಪಟ್ಟೆ ಕನೆಕ್ಷನ್. ಆ್ಯಂಡ್ ಬಿಸಿಲು ಫುಲ್ ಇತ್ತು. ಆ್ಯಂಡ್ ಫುಲ್ ಟ್ಯಾನ್ ಆದ್ವಿ. ಗೇಮ್ ಎಲ್ಲ ಆಡೋಷ್ಟೊತ್ತಿಗೆ ಸುಸ್ತಾಯಿತು. ಆ್ಯಂಡ್ ಇಟ್ ವಾಸ್ಟ್ ಆಲ್ಮೋಸ್ಟ್ 5 o'clock ಆಯಿತು. ಆ್ಯಂಡ್ ಸಿಕ್ಕಾಪಟ್ಟೆ ಆಗಿತ್ತು. ಆ್ಯಂಡ್ ಅಲ್ಲೇ ಇದ್ದಂಥ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋದ್ವಿ. ಪ್ರಾನ್ ಫ್ರೈಡ್ ರೈಸ್ ಆ್ಯಂಡ್ ಚಿಕನ್ ಫ್ರೈಡ್ ರೈಸ್ನ ಆರ್ಡರ್ ಮಾಡಿದ್ವಿ. ನೋಡೋಕ್ಕೆ ಅಂತೂ ಕಲರ್ಫುಲ್ ಆಗಿತ್ತು. ಆ್ಯಂಡ್ ಟೇಸ್ಟ್ ವಾಸ್ ನಾಟ್ ಬ್ಯಾಡ್, ಚೆನ್ನಾಗೇ ಇತ್ತು ಟೇಸ್ಟ್. ಕ್ವಾಂಟಿಟಿನೂ ಚೆನ್ನಾಗಿತ್ತು, ಕ್ವಾಲಿಟಿನೂ ಚೆನ್ನಾಗಿತ್ತು. ಒಟ್ಟಿನಲ್ಲಿ ನಮ್ಮ ಹೊಟ್ಟೆ ಫುಲ್ ಆಯಿತು. 2 days ಸ್ಟೇ ಆದಮೇಲೆ ನೆಕ್ಸ್ಟ್ ಹೋಟೆಲ್ಗೆ ಶಿಫ್ಟ್ ಆಗಬೇಕಿತ್ತು. ಸೊ ನೆಕ್ಸ್ಟ್ ಹೋಟೆಲ್ ಶಿಫ್ಟ್ ಆಗಿತ್ತು ಗ್ರ್ಯಾಂಡ್ ಕಸಂಬಿ ಅಂತ ಹೋಟೆಲ್. ಈ ಹೋಟೆಲ್ ಬಗ್ಗೆ ಯಾಕೆ ಹೇಳ್ತೀರಾ, ಹೋಟೆಲ್ ಅಂತೂ ನೆಕ್ಸ್ಟ್ ಲೆವೆಲ್. ಸ್ಟೇ ಅಂತೂ ಸಖತ್ ಅಮೇಝಿಂಗ್ ಆಗಿತ್ತು. ಇದು ಹೋಟೆಲ್ ಎಂಟ್ರೆನ್ಸ್ ರಿಸೆಪ್ಷನ್ ಹತ್ರ. ಚೆಕ್ ಇನ್ ಆಗೋಕ್ಕೆ ಸ್ವಲ್ಪ ಫಾರ್ಮ್ಯಾಲಿಟೀಸ್ ಎಲ್ಲ ಇತ್ತು. ಸೊ ಹಂಗಾಗಿ ಒಂದು 10 minutes ವೆಯ್ಟ್ ಮಾಡಿದ್ವಿ. ಆ್ಯಂಡ್ ಅದಾದಮೇಲೆ ಇದು ಬಂದು ರಿಸೆಪ್ಷನ್ನಿಂದ ನಮ್ಮದು ವಿಲ್ಲಾ ಏನಿದೆ ಅದು ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್. ಸೊ ಹಾಗಾಗಿ ನಮಗೆ ವೆಹಿಕಲ್ನ ಅರೇಂಜ್ ಮಾಡಿದರು. ಸೊ ಆ ವೆಹಿಕಲ್ ಅವರೇ ನಮ್ಮನ್ನು ಪಿಕ್ ಮಾಡ್ತಾಯಿದ್ರು ಆ್ಯಂಡ್ ಡ್ರಾಪ್ ಮಾಡ್ತಾಯಿದ್ರು ಎಲ್ಲಾದರೂ ಹೋಗ್ಬೇಕಂದ್ರೆ. ಸೊ ಲೆಟ್ಸ್ ಸಿ. ಲಾಸ್ಟ್ ಟೈಮು ನಮ್ಮ ಚಿಕ್ಕಮಂಗ್ಳೂರಿಗೆ ಹೋಗಿದ್ದಾಗ ಅಲ್ಲಿ ಕೂಡ ಸ್ವಲ್ಪ ರಿಸೆಪ್ಷನ್ನಿಂದ ನಾವಿದ್ದಂಥ ವಿಲ್ಲಾಗೆ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್. ಆ್ಯಂಡ್ ಸೊ ಹಂಗಾಗಿ ಒಂದು ಕಾರ್ನ ಅರೇಂಜ್ ಮಾಡಿದರು. ಇಲ್ಲಿ ಬಂದು ಏನು ಸ್ಪೆಷಲ್ ಅಂತಂದರೆ ಈ ಥರ ಒಂದು ಸ್ಪೆಷಲ್ ಆಗಿರೋವಂಥ ವೆಹಿಕಲ್. ಸೊ ಜಸ್ಟ್ ನಮ್ಮನ್ನ ಪಿಕ್ ಆ್ಯಂಡ್ ಡ್ರಾಪ್ ಮಾಡೋಕ್ಕೆ ಈ ವೆಹಿಕಲ್ ಇರೋದು. ಆ್ಯಂಡ್ ಇದು ಬಂದು ನಮ್ಮದು ವಿಲ್ಲಾ. ದಿಸ್ ಇಸ್ ಹೌ ಇಟ್ ಲುಕ್ಸ್ ಫ್ರಮ್ ಔಟ್ಸೈಡ್. ಸೊ ಹೇಗಿದೆ ನಮ್ಮದು ಎಂಟ್ರೆನ್ಸಿಂದ ಅಂತ ತೋರಿಸ್ತೀನಿ. ನಾವು ಸ್ಟೇ ಆಗಿದ್ದಿದ್ದು ವಿಲ್ಲಾ ಬಂದುಬಿಟ್ಟು 6 to 6. ಸೊ ಈವ್ನಿಂಗ್ ಆಗಿರೋದ್ರಿಂದ ಲೈಟಿಂಗ್ಸ್ ಎಲ್ಲ ಹೆವಿಯಾಗೇ ಇದೆ. ಆ್ಯಂಡ್ ಇದು ಎಂಟ್ರೆನ್ಸ್. ಆ್ಯಂಡ್ ನಡ್ಕೊಂಡು ಹೋಗೋ ದಾರಿಲಿ ಮಾರ್ಬಲ್ ಪೆಬಲ್ಸ್ದು ಸ್ಟೋನ್ಸ್ ಹಾಕಿದ್ರು. ಆ್ಯಂಡ್ ಅದ್ರ ಮೇಲೆ ಕಲ್ಲು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗೋಕ್ಕೆ. ಆ್ಯಂಡ್ ಆಚೆಯಿಂದ ಈ ಥರ ಕಾಣಿಸುತ್ತೆ. ದಿಸ್ ಇಸ್ ಹೌ ಇಟ್ ಲುಕ್ಸ್ ಫ್ರಮ್ ಔಟ್ಸೈಡ್. ಆ್ಯಂಡ್ ಎಂಟರ್ ಆಗಿದ ತಕ್ಷಣವೇ ಕಿಚನ್ ಇದೆ. ಆ್ಯಂಡ್ ಇದು ಪ್ರೈವೇಟ್ ಪೂಲ್ ವಿತ್ ಜಕ್ಕೂಸಿ ಕೂಡ ಇದೆ ಇದರಲ್ಲಿ. ಆ್ಯಂಡ್ ಜಕ್ಕೂಸಿ ಅವರೇ ಆನ್ ಮಾಡ್ತಾರೆ ಹೋಟೆಲವರು ಆಚೆಯಿಂದ. ಆ್ಯಂಡ್ ಇದು ಕಿಚನ್ ಏರಿಯಾ ಆ್ಯಂಡ್ ಫ್ರಿಡ್ಜ್ ಕೂಡ ಇದೆ. ಆ್ಯಂಡ್ ದಿಸ್ ಇಸ್ ದ ಪೂಲ್ ಆ್ಯಂಡ್ ದಿಸ್ ಇಸ್ ಬಾತ್ ಟಬ್. ಆ್ಯಂಡ್ ರೂಮ್ ಒಳಗಡೆ ಹೋಗ್ತಾ ಸಖತ್ ಫೀಲ್ ಕೊಡುತ್ತೆ. ಅಮೇಝಿಂಗ್ ಆಗಿತ್ತು ರೂಮ್ ಸ್ಟೇ ಅಂತೂ. ದಿಸ್ ಸ್ಟೇ ವಾಸ್ ನೆಕ್ಸ್ಟ್ ಲೆವೆಲ್. ಆ್ಯಂಡ್ ದಿಸ್ ಇಸ್ ದ ಬೆಡ್. ಸೊ ಕಿಂಗ್ ಸೈಜ್ ಬೆಡ್ ಇತ್ತು. ಆ್ಯಂಡ್ ಇಲ್ಲಿ ಸಿಕ್ಕಾಪಟ್ಟೆ ಸೊಳ್ಳೆ, ಬೇಡ ಅಂದರೂ ಬಂದು ಕಿಸ್ ಕೊಡುತ್ತೆ. ಸೊ ಮಿರರ್ಡ್ ಕಬೋರ್ಡ್ ಬೆಡ್. ಆ್ಯಂಡ್
ಟಿ ವಿ ಆ್ಯಂಡ್ ಕುತ್ಕೊಳ್ಳೋಕ್ಕೆ ಚೇರ್ ಆ್ಯಂಡ್ ಬುಕ್ ಇತ್ತು, ಮಿರರ್, ಡಸ್ಕ್, ಡ್ರೆಸ್ಸಿಂಗ್ ಟೇಬಲ್. ದಿಸ್ ಇಸ್ ದ ಟಾಯ್ಲೆಟ್, ಶವರ್ ಆ್ಯಂಡ್ ಟವಲ್ಸ್, again mirror. So this is how it looks totally, and this picture ನನಗೆ ಸಖತ್ ಇಷ್ಟ ಆಯಿತು. ಈ ಮೀನಿಂಗ್ ಏನು ಅಂತ ಗೊತ್ತಾಗಿಲ್ಲ, ಬಟ್ ಇಷ್ಟ ಅಂತೂ ಆಯಿತು. ಆ್ಯಂಡ್ ಈವ್ನಿಂಗ್ ಡ್ರಿಂಕ್ನ ಎಂಜಾಯ್ ಮಾಡ್ತಾ, ಬೈ ದ ವೇ ಇಟ್ಸ್ ನಾಟ್ ಅ ಡ್ರಿಂಕ್, ಇಟ್ಸ್ ಮಾಕ್ಟೇಲ್. ಸೊ ದಿಸ್ ಇಸ್ ಪೂಲ್ ವ್ಯೂ. ದಟ್ಸ್ ಆಲ್ ಫಾರ್ ದ ಡೇ. ಥ್ಯಾಂಕ್ ಯು. ಸ್ಟೇ ಟ್ಯೂನ್.